ಏನು ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತ ಹೇಳಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಒಂದು ಖ್ಯಾತಿಯನ್ನ ಪಡೆದಿದೆ. ಈ ಜಾತ್ರೆಗೆ ಸುಮಾರು ಲಕ್ಷಾಂತರ ಭಕ್ತರು ಬರ್ತಾರೆ. ಅದಕ್ಕೆ ಜಾತ್ರೆ ವಿಶೇಷ ಅಂತಾನೆ ಹೇಳ್ಬೋದು. ಸುಮಾರು 8 ಲಕ್ಷಕ್ಕೂ ಅಧಿಕ ಜನರಿಗೆ ಇಲ್ಲಿ ವಿಶೇಷವಾದಂಥ ಭೋಜನವನ್ನ ಮಾಡ್ತಾರೆ. ಈ ಭೋಜನವನ್ನ ಮಾಡೋಕ್ಕೆ ಒಂದು ಸಣ್ಣ ಮದುವೆ ಮಾಡೋಕ್ಕೆ ಕೂಡ ಜನ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಅಡಿಗೆ ಮಾಡೋಕೆ ಒದ್ದಾಡ್ತಾ ಇರ್ತಾರೆ. ಅಂತರದಲ್ಲಿ 8 ಲಕ್ಷ ಭಕ್ತರಿಗೆ ವೆರೈಟಿ ಆಹಾರವನ್ನ ಮಾಡಿದ್ದಾರೆ. ಈಗ ನಾನು ಮಹದೇವು, ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶಿವಾನಂದ ಅವರು ಇದ್ದಾರೆ. ನಾನು ಈಗ ಸಾಂಬಾರಲ್ಲಿ ಏನೇನು ವೆರೈಟಿ ಮತ್ತೆ ಅಡಿಗೆಯಲ್ಲಿ ಏನೇನು ವೆರೈಟಿ ಇದೆ ಅಂತ ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆ ಶಿವಾನಂದ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸದ್ಯಕ್ಕೆ ನಾನು ಸಾಂಬಾರ್ ಬಗ್ಗೆ ಅಂದ್ರೆ ಎಷ್ಟು ಲಕ್ಷ ಜನರಿಗೆ ಸಾಂಬಾರನ್ನ ಮಾಡಿದ್ದಾರೆ, ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ ಮತ್ತು ಅವ್ರಿಗೆ ಮಾತಾಡಿಸ್ತೀನಿ. ಇದು ಸಾಂಬಾರ್ ಪಾತ್ರೆ, ಎಂತ ಬೃಹದಾಕಾರ ಪಾತ್ರೆ ಇದೆ. ಇದನ್ನ ಮೇಲಿಂದ ಸಾಂಬಾರ್ ಕೂಡ ತೆಗಿಯಕ್ಕಾಗಲ್ಲ, ಅದಕ್ಕೆ ಒಂದು ಕೆಳಗೆ ನಲ್ಲಿಯ ರೀತಿ ಮಾಡಿರ್ತಾರೆ. ಇದಕ್ಕೆ ಸಾವಿರಾರು ಅಂದ್ರೆ ಸುಮಾರು 1000 ಲೀಟರ್ ಎಣ್ಣೆ ಆಗಿರ್ಬೋದು, ಮತ್ತೆ ತರಕಾರಿ ಕ್ವಿಂಟಾಲ್ ಗಟ್ಟಲೆ ತರಕಾರಿಯನ್ನ ಬಳಸಿ ಈ ರೀತಿಯಂತ ಸಾಂಬಾರ್ ಪಾತ್ರೆಗಳನ್ನ ಮಾಡಿದ್ದಾರೆ. ಸುಮಾರು ಈ ಪಾತ್ರೆ ಒಂದು 40 ರಿಂದ 50 ಸಾವಿರ ಜನರಿಗೆ ಸಾಂಬಾರ್ ಆಗುತ್ತೆ. ಹೀಗಾಗಿ ಇದನ್ನ 13 ಪಾತ್ರೆ ಸಾಂಬಾರನ್ನ ಮಾಡಿದ್ದಾರೆ. ಇದನ್ನ ನೋಡ್ತಿರ್ಬೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮಾರು 8 ಲಕ್ಷಕ್ಕೂ ಅಧಿಕ ಭಕ್ತರು ಇಲ್ಲಿ ಊಟವನ್ನ ಮಾಡ್ತಾರೆ, ಊಟ ಮಾಡಿ ಹೋಗ್ತಾರೆ ಅಂತ ಹೇಳಿ ಇಲ್ಲಿನ ಜನರು ಇಷ್ಟಾಗಿನೇ ಎಲ್ಲ ವೆರೈಟಿಗಳನ್ನ ಮಾಡ್ತಾ, ಸಾಂಬಾರ್ ಆಗಿರ್ಬೋದು, ಇಲ್ಲಿ ತರಕಾರಿ ನೋಡ್ತಿರ್ಬೋದು. ಮಹಿಳೆಯರು ಯಾರಿಗೂ ಒಬ್ಬರಿಗೂ ಈ ರೀತಿಯಾದಂತ ಕೆಲಸವನ್ನ ಒಂದು 2-3 ಜನರಿಂದ ಆಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಲಕ್ಷಾಂತರ ಜನರಿಗೆ ಅಡಿಗೆ ಮಾಡೋದು ಅಂತಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಾರೆ, ಅವರು ತರಕಾರಿ ಕಟ್ ಮಾಡಿ ಕೊಡ್ತಾರೆ, ಅದರಿಂದಲೂ ಕೂಡ ಆಹಾರ ರೆಡಿ ಆಗುತ್ತೆ. ಹಳ್ಳಿಯಿಂದಲೂ ಕೂಡ ಜನ ಬರ್ತಾರೆ, ಅವರು ಒಂದು ವಿಶೇಷವಾದ ಹಾಡುಗಳನ್ನ ಹಾಡ್ತಾ ಅಜ್ಜನನ್ನ ನೆನೆಯುತ್ತಾ ಈ ರೀತಿಯಾದಂತ ಸಾಂಬಾರನ್ನ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ಈ ರೀತಿಯಾದಂತ ಕಾಳು ಪಲ್ಯ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಕೆಂಪು ಚಟ್ನಿ ಆಗಿರ್ಬೋದು, ಎಷ್ಟೊಂದು ವೆರೈಟಿ ಇರುತ್ತೆ ಅಂತ ಇಲ್ಲಿ ಹಿರಿಯರೊಬ್ರು ಇದ್ದಾರೆ. ಅವ್ರನ್ನ ಆಹಾರದ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಅಂತ ಅವ್ರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗಿ ಏನ್ ಹೇಳ್ತಾರೆ ಅಂತ. ಸರ್, ಇದು ಎಷ್ಟು ಜನರಿಗೆ ಸಾಂಬಾರು, ಎಷ್ಟು ಜನರಿಗೆ ಆಹಾರ ಮಾಡ್ತಿದ್ರಿ? ಇವತ್ತು ಸುಮಾರು ಒಂದು 8 ರಿಂದ 10 ಲಕ್ಷ ಜನಕ್ಕ ಸಾಂಬಾರು, ಮಾದ್ಲಿ, ಮೈಸೂರು ಪಾಕು, ಸುಮಾರು ಒಂದು 8 ಲಕ್ಷ ಮೈಸೂರು ಪಾಕ್ ಮಾಡಿದ್ದಾರೆ ನೋಡ್ರಿ. ಇದೆಲ್ಲ ಕೆಂಪು ಚಟ್ನಿ, ಮಾದ್ಲಿ, ಹಾಲು, ತುಪ್ಪ, ಪ್ರತಿಯೊಂದು ಸ್ವೀಟ್ಸ್ ಇರ್ತೈತಿ ಇಲ್ಲಿ. ಎಲ್ಲ ಭಕ್ತರು ತಂದು ಕೊಡ್ತಾರೆ, ಅಷ್ಟೇ ಜನ ಬರ್ತಾರೆ. ಇವರೆಲ್ಲ ಮಾಡ್ತಾರೆ ನೋಡ್ರಿ. ಸಾಂಬಾರು ಕೊಪ್ಪರಿಕೆಗಳು ಇವೆಲ್ಲ. ಈಗ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಅವ್ರಿಗೆ ಎಷ್ಟು ವೇತನ ಕೊಡ್ತೀರಿ ನೀವು? ಸರ್, ಇಲ್ಲಿ ಯಾರಿಗೆ ಸಿಬ್ಬಂದಿ ಇಲ್ಲ, ಎಲ್ಲರೂ ಭಕ್ತರೇ. ಎಲ್ಲ ಯಾರಿಗೆ ವೇತನ ಇಲ್ಲಿ ಯಾರಿಗೆ ಸಂಬಳ ಕೊಡಂಗಿಲ್ಲ. ಎಲ್ಲರೂ ಸೇವಾ ಮಾಡಿ ಬರ್ತಾರೆ. ವಾರಂಟಿ ಯಾರನ್ನು ಇಲ್ಲಿ ಬರ್ರಿ ಅಂತ ಕರೆಯಂಗಿಲ್ಲ. ಸುಮಾರು ಎಲ್ಲ ಕಡೆ ನೋಡಿ, ಇವರೆಲ್ಲ ಯಾದಗಿರಿಯಿಂದ ಬಂದಿದ್ದಾರಂತೆ, ಬೆಂಗಳೂರಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ದಾವಣಗೆರೆಯಿಂದ ಬರ್ತಾರೆ. ಇಲ್ಲಿ ಯಾರನ್ನ ನೀವು ಬರ್ರಿ ಅಂತ ಕರೆಯಂಗಿಲ್ಲ, ಇಂಥದ್ದು ಮಾಡ್ರಿ ಅನ್ನಂಗಿಲ್ಲ, ಬಂದವ್ರಿಗೆ ನೀವು ಹೋಗ್ರಿ ಅನ್ನಂಗಿಲ್ಲ. ಅವರು ಎಷ್ಟು ತರಕಾರಿ, ಎಷ್ಟು ಎಣ್ಣೆ ಖರ್ಚಾಯ್ತು ಸರ್? ಇದು ಒಂದು ಕೊಪ್ಪರಿಕೆಗೆ ಇಲ್ಲಿ ನೋಡಿ, ಇದು ಒಂದು ಕೊಪ್ಪರಿಕೆಗೆ 1.5 ಕ್ವಿಂಟಲ್ ಬೇಳೆ ಹೋಗುತ್ತೆ. ಇದಕ್ಕೆ ಬೇಳೆ ಹೋಗುತ್ತೆ. ಆಮೇಲೆ ಇದಕ್ಕೆ 3 ಟಿನ್ ಎಣ್ಣೆ ಹೋಗುತ್ತೆ, 50 kg ಖಾರ ಪುಡಿ, ಆಮೇಲೆ ಹುಂಚೆ ಹಣ್ಣು ಒಂದು 30 kg, ಒಂದು 50 kg ಪಾಲಕ, ಇನ್ನು ಉಳಿದ ಟೊಮೊಟೊ, ತರಕಾರಿ ಎಲ್ಲ ಮಾಡ್ತೀರಿ ಸರ್. ಇದು ಇವತ್ತು ಸುಮಾರು ಈಗಾಗಲೇ ಆಲ್ರೆಡಿ 10 ಕೊಪ್ಪರಿಕೆ ರೆಡಿ ಇದೆ. ಇನ್ನು ಇಲ್ಲಿ 4 ಕೊಪ್ಪರಿಕೆಗಳು ರೆಡಿ ಆಗ್ತಾ ಇದೆ. ಸುಮಾರು ಇವತ್ತು ಒಂದು 10 ರಿಂದ 14 ಕೊಪ್ಪರಿಕೆ ಹೋಗ್ತಾ ಇದೆ. ಒಂದು ಕೊಪ್ಪರಿಕೆ ಎಷ್ಟು? ಒಂದು 50,000 ಜನರಿಗೆ ಆಗುತ್ತಾ? ಒಂದು ಕೊಪ್ಪರಿಕೆ ಒಂದು 20-25 ಸಾವಿರ ಜನಕ್ಕೆ ಆಗುತ್ತೆ ಸರ್. 25-30 ಸಾವಿರ ಜನದಿಂದ ಆಗ್ಬೋದು, ಅಷ್ಟಾಗುತ್ತೆ. ಒಂದು ಕೊಪ್ಪರಿಕೆ ಸಾಂಬಾರ್ ಮಾಡಕ್ಕೆ ಸುಮಾರು 35-40 ಸಾವಿರ ರೂಪಾಯಿ ಖರ್ಚಾಕತ್ತಿದೆ. ಹೌದ್ರಿ. ಎಲ್ಲಾನು ಇದನ್ನೇ ದಾನ ಕೊಟ್ಟಿದ್ದೆ, ಎಲ್ಲ ದಾನ ಕೊಟ್ಟಿದ್ದೆ, ಎಲ್ಲ ಭಕ್ತರು ಕೊಟ್ಟಿದ್ದೆ. ಇಲ್ಲಿ ಕೆಲಸ ಮಾಡೋರೆಲ್ಲ ಭಕ್ತರೇ ನೋಡಿ. ಇಲ್ಲಿ ಯಾರು ಊಟ ಮಾಡ್ತಾರೆ, ಎಲ್ಲ ಅವರೇ ನಿಂತಿದ್ದು ಸೇವಾ ಮಾಡ್ತಾರೆ. ನೋಡಿದ್ರಲ್ಲ, ಕೇಳಿದ್ರಲ್ಲ, ಇದಿಷ್ಟು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಬರುವಂತ ಭಕ್ತರು ಯಾವುದೇ ರೀತಿಯಂತ ಸೇವೆಯನ್ನ ಬಳಸೋದಿಲ್ಲ, ಅಂದ್ರೆ ವೇತನ ಬಯಸೋದಿಲ್ಲ, ಅಜ್ಜನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತ ವಾಲಂಟಿಯರ್ ಆಗಿ ಬಂದು ಅವರೇ ತಮ್ಮ ಸೇವೆಯನ್ನ ಅಲ್ಲಿ ತೊಡಗಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ.
ಎಲ್ಲವೂ ಕೂಡ ದಾನವನ್ನ ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಂತ ಹಣವನ್ನ, ಮಠದ ಹಣವನ್ನ ಹಾಕಿ ಖರ್ಚು ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಇನ್ನೂ ಸಾಕಷ್ಟು ಮಾಹಿತಿ ಇದೆ ಆಹಾರದ ಬಗ್ಗೆ, ಏನೆಲ್ಲ ಇನ್ನೂ ರೆಡಿ ಆಗ್ತಾ ಇದೆ ಅನ್ನೋದನ್ನ ಅದನ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ಅವರು ಇದ್ದಾರೆ, ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓವರ್ ಟು ಶಿವಾನಂದ್. ಥ್ಯಾಂಕ್ ಯು ಮಹದೇವ್. ಈಗ ನಾನು ನನ್ನ ಬಲಭಾಗದಲ್ಲಿ ನೋಡ್ಬೋದು ನೀವು, ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಆಗಮಿಸುವಂತಹ ಭಕ್ತರಿಗೆ ಇಲ್ಲಿ ಅನ್ನವನ್ನ ರೆಡಿ ಮಾಡ್ತಾ ಇರ್ತಕ್ಕಂತಹದ್ದು. 150 ಕ್ವಿಂಟಲ್ ಇವತ್ತು ಒಂದೇ ದಿನ ಅನ್ನವನ್ನ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಇವತ್ತು ಮಹಾರಥೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ದೇಶದ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಸುಮಾರು 8 ರಿಂದ 10 ಲಕ್ಷ ಜನರು ಈ ಒಂದು ಜಾತ್ರೆಗೆ ಆಗಮಿಸ್ತಾರೆ. ಹಾಗಾಗಿ ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಈಗ ನಡೆಯುವಂತ ಕಾರ್ಯಕ್ರಮವು ಕೂಡ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಕಟ್ಟಿಗೆಯಿಂದಲೇ ಅನ್ನವನ್ನ ತಯಾರಿ ಪ್ರಕ್ರಿಯೆ ನಡೆದಿರ್ತಕ್ಕಂತಹದ್ದು. ಇಲ್ಲಿ ಸಾವಿರಾರು ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಅನ್ನವನ್ನ ಏನು ಆಹಾರ ತಯಾರಿಕಾ ಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆಗೆ 150 ಕ್ವಿಂಟಲ್ ಅಕ್ಕಿಯನ್ನ ಬಳಸಿ ಇವತ್ತು ಅನ್ನವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು. ಸುಮಾರು 8 ರಿಂದ 10 ಲಕ್ಷ ಜನರಿಗೆ ಇವತ್ತು ಅನ್ನದಾಸೋಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆಗೆ ಈ ಭಾಗದಲ್ಲಿ ನೋಡ್ಬೋದು, ಅನ್ನ ತಯಾರಿಸಿದ ಬಳಿಕ ಇಲ್ಲಿ ಬಸೆಯುವಂತ ಕೆಲಸನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಭಕ್ತಾದಿಗಳೇ ಸ್ವಯಂ ಪ್ರೇರಣೆಯಾಗಿ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಕೇವಲ ಗವಿಸಿದ್ದೇಶ್ವರ ಮಠ ಕೇವಲ ಹೆಸರಿಗೆ ಮಾತ್ರವಲ್ಲ, ಅನ್ನ ದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹ ಮಾಡುವಂತ ಪ್ರಕ್ರಿಯೆಗಳಲ್ಲಿಯೂ ಕೂಡ ನಿರಂತರವಾಗಿ ಶ್ರಮಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು ಸ್ವಯಂ ಪ್ರೇರಿತವಾಗಿ ದಾಸೋಹ ಇಲ್ಲಿ ಅನ್ನ ರೆಡಿ ಮಾಡುವಂತ ಕಾರ್ಯದಲ್ಲೂ ಕೂಡ ಭಾಗವಹಿಸಿದಿರಿ? ಎಷ್ಟು ಇವತ್ತು ಅನ್ನ ತಯಾರಿಗೆ ಮಾಡ್ತಾ ಇದ್ದೀರಿ ಸರ್? ಸರ್, ಇಲ್ಲಿ ಇವತ್ತು 100 ರಿಂದ 150 ಕ್ವಿಂಟಲ್ ಅನ್ನ ಹೋಗ್ತದೆ. ಇವತ್ತು ಇನ್ನೂ ಜಾಸ್ತಿನೇ ಹೋಗ್ಬೋದು. ನಿನ್ನೆ ಇವತ್ತು ನಾಳೆ ಅಂದಾಜು 100 ಕ್ವಿಂಟಲ್ ಆಜುಬಾಜು ಹೋಗ್ತದೆ ರೈಸ್. ಅಷ್ಟು ಜನ ಸೇರ್ತಾರೆ. 5 ರಿಂದ 6 ಲಕ್ಷ ಜನ ಸೇರ್ತಾರೆ ತೇರಿಗೆ. ಇಲ್ಲಿ ಸೇವಕರದಾರ, ಇಲ್ಲಿ 1 ಲಕ್ಷದ ಹತ್ತಿರ ಜನ ಸೇವಕರದಾರ, ಸ್ವಯಂ ಸೇವಕರು. ಅವರಷ್ಟಕ್ಕೆ ಅವರೇ ಬಂದು ಅವರೇ ತರಕಾರಿ ಹೆಚ್ಚೋದು, ಅವರೇ ಅಕ್ಕಿ ಅನ್ನ ಮಾಡೋದು, ಇಲ್ಲಿ ಅನ್ನ ಬೇಯಿಸೋದು, ಬಡಿಸೋದು. ಈ ಸ್ಟೂಡೆಂಟ್ಸ್ ಅದಾರ ಇಲ್ಲಿ, ಈ ಅಜ್ಜಾರು ಮಠದ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್, ಅವರು ವಾಲಂಟಿಯರ್ ಬರ್ತಾರೆ. ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅವರೆಲ್ಲ ಬರ್ತಾರೆ. ಆಮೇಲೆ ಲೋಕಲ್ ಸುತ್ತಮುತ್ತಲ ಹಳ್ಳಿ ಜನ ಬಹಳ ಪ್ರೀತಿಯಿಂದ ಬರ್ತಾರೆ. ಆ ರೊಟ್ಟಿ, ಕಟಗು ರೊಟ್ಟಿ, ಸಜ್ಜಿ ರೊಟ್ಟಿ, ಮಾರ್ಲಿ, ಮೈಸೂರು ಪಾಕು, ಎಳ್ಳು ಹೋಳಿಗೆ ಎಲ್ಲ ವಿಧ ವೆರೈಟಿ ಏನೇನು ಮಾಡ್ತಾ ಇದೆ ಸರ್? ಮತ್ತೆ ಅಕ್ಕಿ ಇದು ಅನ್ನದ ಜೊತೆಗೆ ಏನೇನೆಲ್ಲ ಇಲ್ಲಿ ತಯಾರಿ ಆಗ್ತಾ ಇದೆ? ಇಲ್ಲಿ ನೋಡ್ರಿ, ಅನ್ನ ಜೊತೆ ಎಲ್ಲ ಸಾಂಬಾರ್ ಬರ್ತಾರೆ, ಪಲ್ಯ ಬರ್ತಾ, ರೊಟ್ಟಿ, ಚಪಾತಿ, ಇವು ಮಿರ್ಚಿ, ಬಜ್ಜಿ, ಮೈಸೂರು ಪಾಕು, ರವೆ ಉಂಡಿ ಬಂತ್ರಿ, ಮಾದ್ಲಿ ಐತಿ, ಮಾದ್ಲಿನ ಜಿಗು ಬಂತ್ರಿ. ಇವತ್ತು ಹಾಲು, ತುಪ್ಪ ಅಂತೂ ಸಾಕಷ್ಟು ರೀ. ಬ್ಯಾಲ್ಗಳು ತುಪ್ಪ ಬರ್ತಾ ನಾವೆಲ್ಲ 15 ವರ್ಷ ಆಯ್ತು ನೋಡ್ರಿ. 2 ಗಂಟೆ ಹಿಂಗೈತಿ ನೋಡ್ರಿ ನಮ್ದು. ಇಲ್ಲೇ ಇರ್ತಾರೆ. 20 ಗಂಟೆ ಯಾರು ಮನೆಗೆ ಹೋಗೋದಲ್ರಿ, ಊರಾಗ ಹೋಗಲ್ಲ. ಇದಿಷ್ಟು ಇಲ್ಲಿನ ಭಕ್ತಾದಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮಹದೇವ್, ಈಗ ಇಷ್ಟೊಂದು ಮಾಹಿತಿಯನ್ನ ನೋಡ್ಬೋದು. ಆಹಾರದ ಬಗ್ಗೆ ಇಷ್ಟೊಂದು ಐಟಮ್ಗಳನ್ನು ಮಾಡಿದಾರ ಅಂತ ಹೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇದು ಅಜ್ಜನ ಜಾತ್ರೆ ವಿಶೇಷ ಅಂತಾನೆ ಹೇಳ್ಬೋದು. ಸುಮಾರು 8 ಲಕ್ಷ ಭಕ್ತರಿಗೆ ಊಟ ಹಾಕೋದಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. 30 ಲಕ್ಷ ರೊಟ್ಟಿ ಅಂತೆ, ಅವರಿಗೆ ಅದಕ್ಕೆ ಚಟ್ನಿ ಅಂತೆ, ಜೊತೆಗೆ 750 ಕ್ವಿಂಟಲ್ ಮಾದ್ಲಿ ಅಂತೆ, ಎಲ್ಲ ಹಾಲು ತುಪ್ಪ ಅಂತೆ ವ್ಯವಸ್ಥೆ ಅಂತೆ, ಸುಮಾರು ಎಲ್ಲ ಈ ರೀತಿ ಅಂತ ವೆರೈಟಿ ಆಹಾರ ಪದಾರ್ಥಗಳನ್ನ ಮಾಡಿದ್ದಾರೆ. ಇದು 8 ಲಕ್ಷ ಜನರಿಗೆ ಒಂದು ಮೈಸೂರು ಪಾಕ ಅನ್ನೋ ವ್ಯವಸ್ಥೆನ ಕೂಡ, ಸ್ವೀಟಿನ ಜಿಲೇಬಿ ವ್ಯವಸ್ಥೆನ ಕೂಡ ಮಾಡಿದ್ದಾರೆ. ಈ ಜಾತ್ರೆ ವಿಶೇಷ ಅಂತಂದ್ರೆ ಇಷ್ಟು ಜನರಿಗೆ ಮಹಾಪ್ರಸಾದ ಮಾಡುವುದರ ಜೊತೆಗೆ ರಥೋತ್ಸವದಲ್ಲಿ ಪಾಲ್ಗೊಂಡವರು ಆರಾಮವಾಗಿ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ವಾಪಸ್ ಹೋಗುವಂತ ಕೆಲಸ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಇಷ್ಟೊಂದು ಜನರಿಗೆ ಮಹಾಪ್ರಸಾದ ಮಾಡೋದು ಕೂಡ ವಿಶೇಷ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶಿವಾನಂದ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ಕೊಪ್ಪಳ.